ನನ್ನ ತಾಯಿ ನನಗೆ ತಿಳಿಸದೆಯೇ ರಹಸ್ಯವಾಗಿ ನನ್ನ ಔಷಧಿಯನ್ನು ನಿಲ್ಲಿಸಿದ್ದಾರೆ. ಕಳೆದ ವರ್ಷ ನಾನು ಎದುರಿಸಿದ ಮಾನಸಿಕ ಆರೋಗ್ಯದ ಬಿಕ್ಕಟ್ಟಿನ ಕಾರಣದಿಂದಾಗಿ ಪ್ರಸ್ತುತ ನನ್ನ ಔಷಧಿಗಳ ಜವಾಬ್ದಾರಿ ಅವರ ಮೇಲಿದೆ. ಆದರೆ ಅವರು ನನ್ನ ಪ್ರೆಪ್ ಚಿಕಿತ್ಸೆಯನ್ನು ನನಗೆ ನೀಡದೆ ತಡೆಹಿಡಿದಿದ್ದಾರೆ ಎಂಬ ವಿಷಯ ನನಗೆ ಇತ್ತೀಚೆಗಷ್ಟೇ ತಿಳಿಯಿತು. ಅವರ ನೆಪವೇನೆಂದರೆ ದೀರ್ಘಕಾಲದ ಬಳಕೆ ಸೂಕ್ತವಲ್ಲ ಎಂದು ನನ್ನ ಮನೋವೈದ್ಯರು ಹೇಳಿದ್ದಾರೆ ಎಂಬುದು. ಆದರೆ ವಿಷಯವೇನೆಂದರೆ, ನಾನು ಲೈಂಗಿಕವಾಗಿ ಸಕ್ರಿಯಳಾಗಿದ್ದೇನೆ ಮತ್ತು ನಾನು ಸುರಕ್ಷತಾ ಕ್ರಮಗಳನ್ನು ಬಳಸುತ್ತಿದ್ದರೂ, ಈ ಹಿಂದೆ ನನ್ನ ಸಂಗಾತಿಗಳ ಆರೋಗ್ಯದ ಬಗ್ಗೆ ನನಗೆ ಸುಳ್ಳು ಹೇಳಲಾಗಿದೆ. ನಾನು ರಕ್ಷಣೆಯಿಲ್ಲದ ಲೈಂಗಿಕ ಕ್ರಿಯೆಗೆ ಒತ್ತಡಕ್ಕೂ ಒಳಗಾಗಿದ್ದೇನೆ. ನನಗೆ ಈ ಔಷಧಿಯು ಕೇವಲ ಒಂದು ಮಾತ್ರೆಯಲ್ಲ, ಅದು ನನ್ನ ಸುರಕ್ಷತಾ ಕವಚ. ನಾನು ಒಬ್ಬರೇ ವ್ಯಕ್ತಿಯೊಂದಿಗೆ ಸಂಬಂಧವನ್ನು ಉಳಿಸಿಕೊಳ್ಳುವ ಯೋಜನೆಯಲ್ಲಿಲ್ಲ ಮತ್ತು ನಾನು ಸುರಕ್ಷಿತಳಾಗಿದ್ದೇನೆ ಎಂದು ತಿಳಿದಾಗ ನನಗೆ ಹೆಚ್ಚು ಧೈರ್ಯ ಅನಿಸುತ್ತದೆ. ಒಬ್ಬರ ಒಪ್ಪಿಗೆಯಿಲ್ಲದೆ ಅವರ ಔಷಧಿಯನ್ನು ನಿಲ್ಲಿಸುವುದು ದೊಡ್ಡ ಉಲ್ಲಂಘನೆಯಾಗಿದೆ. ಅವರಿಗೆ ನಾನು ಅಗತ್ಯವಿಲ್ಲ ಎಂದು ಅನಿಸಿದ ಕಾರಣದಿಂದ ನನ್ನ ಬೈಪೋಲಾರ್ ಔಷಧಿ ಅಥವಾ ಅಸ್ತಮಾದ ಇನ್ಹೇಲರ್ ಅನ್ನು ನಿಲ್ಲಿಸಿದರೆ ಅದು ಎಷ್ಟು ತಪ್ಪೋ ಇದೂ ಅಷ್ಟೇ ತಪ್ಪು. ನನ್ನ ದೇಹದೊಳಗೆ ಏನು ಹೋಗಬೇಕು ಎಂದು ನಿರ್ಧರಿಸುವ ಹಕ್ಕು ನನಗಿದೆ. ಈಗ ನಾನು ಯೋಚಿಸುತ್ತಿದ್ದೇನೆ, ನನ್ನ ಆರೋಗ್ಯವನ್ನು ನಿರ್ವಹಿಸುತ್ತಿರುವ ವ್ಯಕ್ತಿಯನ್ನು ನಾನು ನಿಜವಾಗಿಯೂ ನಂಬಬಲ್ಲೆ?